ಆಪ್ಕಿ ಅದಾಲತ್ನಲ್ಲಿ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಅವರ ಮೇಲೆ ಇರುವ ಆರೋಪ. ಇವರು ಮ್ಯೂಸಿಕ್ ಮಾಫಿಯಾವನ್ನ ನಡೆಸ್ತಿದ್ದಾರೆ. ಖಾನ್ ಸಾಹೇಬ್ರೆ, ಈ ಆರೋಪ ಸುಮಾರು ವರ್ಷಗಳ ಹಿಂದಿಂದು. ಪಂಡಿತ್ ವಿಶ್ವಮೋಹನ್ ಭಟ್ ಅವರು ಗ್ರಾಮಿ ಅವಾರ್ಡ್ ವಿನ್ನರ್ ಆಗಿದ್ರು. ಅವರು ಆರೋಪ ಮಾಡಿದ್ರು ಏನಂದ್ರೆ ಅಮ್ಜದ್ ಅಲಿ ಖಾನ್ ಸಾಹೇಬ್ರು ದೆಹಲಿನಲ್ಲಿ ಕೂತು ಮ್ಯೂಸಿಕ್ ಮಾಫಿಯಾ ನಡೆಸ್ತಾರೆ ಅಂತ. ಅದು ಏನಂದ್ರೆ ಅವರು ಪಂಡಿತ್ ರವಿಶಂಕರ್ ಅವರ ಶಿಷ್ಯ. ಮತ್ತೆ ಅವರ ಈ ಮಾತಿಂದ ನನಗೆ ಬೇಸರ ಆಗಿತ್ತು. ಯಾಕಂದ್ರೆ ಅವರು ತುಂಬ ಟ್ಯಾಲೆಂಟೆಡ್ ವ್ಯಕ್ತಿ, ಜೊತೆಗೆ ತಿಳುವಳಿಕೆ ಇರೋರು. ಆದರೆ ಈ ಥರದ ಮಾತುಗಳು ತಿಳುವಳಿಕೆ ಉಳ್ಳೋರ ಮಾತುಗಳಲ್ಲ. ಯಾಕಂದ್ರೆ ಸಂಗೀತದಲ್ಲಿ ಅದು ಯಾವ ಗ್ಯಾಂಗ್ ಇದ್ರೂ ಅದು ತುಂಬ ದಿನ ಚಾಲ್ತಿಲಿರೋಕ್ಕಾಗಲ್ಲ. ಹಾಂ, ಅದು ಯಾವ ವ್ಯಕ್ತಿಗಳ ಜೀವನದಲ್ಲಿ ಮ್ಯೂಸಿಕ್ ಇರೋದಿಲ್ವೋ ಬಹುಶಃ ಅವರು ಹೆಚ್ಚಿಗೆ ಗಮನ ಕೊಟ್ಟು ಮಾಫಿಯಾ ಗ್ಯಾಂಗ್ ನಡೆಸ್ತಾರೆ ಅನ್ಸುತ್ತೆ. ಆದ್ರೆ ನೀವು ಅವ್ರ ಬಗ್ಗೆ ಮಾತಾಡ್ತಾ ಸೂಚನೆ ಕೊಟ್ರೆ ಅವರು ಪಂಡಿತ್ ರವಿಶಂಕರ್ ಅವರ ಶಿಷ್ಯ ಅಂತ. ಹೌದು, ಮಹಾನ್ ಸಂಗೀತಗಾರರ ಶಿಷ್ಯ ಆಗಿದ್ದಾರೆ ಅವರು. ನೋಡಿ, ನಾನ್ ಅಂದ್ಕೊಂಡೆ ನೀವು ಹೇಳ್ತಿರೋದು ಗ್ಯಾಂಗ್ ರವಿಶಂಕರ್ ನಡೆಸ್ತಾರೆ ಅಂತ. ಇಲ್ಲ, ನನಗೆ ಒಂದು ವಿಷಯ ಗೊತ್ತಾಯ್ತು. ಅದು ರವಿಶಂಕರ್ ಸರ್ ಅವ್ರ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ರು ಅಂತ. ಅದು ಆ ರೀತಿ ಮಾತುಗಳನ್ನ ಅವ್ರ ಬಗ್ಗೆ ಆಡ್ಬಾರ್ದಿತ್ತು ಅಂದಿದ್ರು. ಮತ್ತೆ ನಾನೊಬ್ನೇ ಎಲ್ಲ, ಇನ್ನೂ ಕೆಲವು ಮ್ಯೂಸಿಷಿಯನ್ಸ್ಗಳ ಬಗ್ಗೆ ಈ ಥರ ಮಾತಾಡಿದ್ರು ಅವರು. ಅದು ನೋಡಿ, ನಮ್ಮ ಫೀಲ್ಡ್ನಲ್ಲಿ ಯಾರಿಗೆ ಶ್ರುತಿ ಶುದ್ಧವಾಗಿರುತ್ತೆ, ಯಾರಿಗೆ ಲಯ ನೈಜತೆ ಶುದ್ಧವಾಗಿರುತ್ತೋ ಅಂಥವ್ರಿಗೆ ಇಂಥ ಆಲೋಚನೆಗಳು ಅವ್ರ ತಲೆಗೆ ಬರೋದಿಲ್ಲ. ಆದ್ರೆ ರವಿಶಂಕರ್ ಅವರು ನಿಮ್ಮೇಲೆ ಕೋಪ ಮಾಡ್ಕೊಂಡಿದಾರಂತೆ. ನಾನ್ ಕೇಳ್ಪಟ್ಟೆ ಸುಮಾರು 19 ವರ್ಷಗಳಿಂದ ನಿಮ್ ಜೊತೆ ಮಾತಾಡಿಲ್ವಂತವ್ರು. ಇಲ್ಲ, ಆ ರೀತಿ ಏನಿಲ್ಲ. ಅವರು ನಿನ್ನೆ ಅಷ್ಟೇ ನನ್ನ ಕನ್ಸರ್ಟಿಗೆ ಬಂದಿದ್ರು, ಸಿರಿ ಫೋರ್ಟ್ ಹಾಲ್ನಲ್ಲಿ. ಅಲ್ಲಿ MS ಸುಬ್ಬಲಕ್ಷ್ಮಿ ಅಮ್ಮ ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡ್ತಿದ್ವಿ. ಪೂರ್ತಿ ಪ್ರೋಗ್ರಾಮ್ ಕೇಳಿದ್ರು ಅವರು. ನನಗೆ ತುಂಬ ಖುಷಿ ಆಯಿತು. ಐ ವಾಸ್ ಹೈಲಿ ಆನರ್ಡ್. ಅವರು 3 ಗಂಟೆಗಳ ಕಾಲ ಕೇಳಿದ್ರು, ಮತ್ತೆ ಒಳಗೆ ಬಂದು ಭೇಟಿ ಕೂಡ ಆದರು ಅವ್ರ ಪತ್ನಿ ಸುಕನ್ಯಾ ಅವ್ರ ಜೊತೆಗೆ. ಅವರ ಕೋಪ ಕಡಿಮೆ ಆಗಿತ್ತಾ? ನನಗೇನು ಆ ರೀತಿ ಎಲ್ಲ ಅನಿಸಿಲ್ಲ. ಮತ್ತೆ ಪಂಡಿತ್ಜಿ ಅವರು ಕೂಡ ತಮ್ಮ ಶಿಷ್ಯನ್ಗೆ ತುಂಬ ತಿಳುವಳಿಕೆ ಹೇಳಿದ್ರು. ಇನ್ಮುಂದೆ ಯಾವಾಗ ಮಾತಾಡಿದ್ರು ಯೋಚನೆ ಮಾಡಿ ಮಾತಾಡು ಅಂತ. ನೀವು ಕೂಡ ಶ್ರುತಿನ ಬದಲಿಸಿದ್ರಿ. ನೀವು ಟೈಮ್ ಮ್ಯಾಗಝಿನಲ್ಲಿ ಹೇಳಿದ್ರಿ ರವಿಶಂಕರ್ ಅವರ ಮಗಳು ಅನುಷ್ಕಾ, ಶಿ ಇಸ್ ದ ಮ್ಯೂಸಿಷಿಯನ್ ಆಫ್ ದ ಫ್ಯೂಚರ್, ಆಕೆನೇ ದೇಶದ ಭವಿಷ್ಯ ಅಂತ. ನಾನು ಹೇಳಿದ್ದೆ ಶಿ ಈಸ್ ವೆರಿ ಟ್ಯಾಲೆಂಟೆಡ್. ಮತ್ತೆ ಅನುಷ್ಕಾನ ಬಿಟ್ಟು ಕೂಡ ತುಂಬ ಟ್ಯಾಲೆಂಟೆಡ್ ವ್ಯಕ್ತಿಗಳಿದ್ದಾರೆ. ಜೊತೆಗೆ ಪಂಡಿತ್ ಶಿವಕುಮಾರ್ ಶರ್ಮಾ ಅವ್ರ ಮಗ ಕೂಡ ಇದ್ದಾರೆ, ರಾಹುಲ್ ಶರ್ಮಾ ಇದ್ದಾರೆ, ಕೌಶಿಕಿ ಇದ್ದಾರೆ, ಚಕ್ರವರ್ತಿ ಮಿತಾ ಪಂಡಿತ್ ಇದ್ದಾರೆ, ಮತ್ತೆ ತುಂಬಾ ಜನ ಇದ್ದಾರೆ. ಅಮಾನ್ ಅನ್ವಿ ಕೂಡ ಇದ್ದಾರೆ. ಅದು ನಾನು ಹೇಳಿದ್ದು, ದೇ ಆರ್ ಆಲ್ ವರ್ಕಿಂಗ್ ಹಾರ್ಡ್, ದೇ ಆರ್ ಆಲ್ ವೆರಿ ಟ್ಯಾಲೆಂಟೆಡ್ ಪೀಪಲ್. ಆದ್ರೆ ಹಿಂದೂಸ್ತಾನದ ಭವಿಷ್ಯ ಏನು, ಯಾರಾಗ್ತಾರೆ ಅದು ಭಗವಂತನಿಗೆ ಗೊತ್ತು. ಆದ್ರೂ ಕೂಡ ಮ್ಯಾಗಝಿನ್ನಲ್ಲಿ ನಾನು ಹೇಳಿದೆ ಅಂತ ಬರೆದಿದ್ರು. ಅದೇನು ಅಂದ್ರೆ, ಅನುಷ್ಕಾ ಶಂಕರ್ ಈಸ್ ದ ಫ್ಯೂಚರ್ ಆಫ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್. ನಾನು ಆ ಥರದ ಮಾತುಗಳನ್ನ ಅಮಾನಾಯನ್ನ ಉದ್ದೇಶಿಸಿ ಕೂಡ ಹೇಳಲ್ಲ. ಅಂದ್ರೆ ನೀವ್ ಹೇಳ್ತಿರೋದು ಅನುಷ್ಕಾ ಶಂಕರ್ ಅವ್ರಿಗೆ ಯಾವುದೇ ಫ್ಯೂಚರ್ ಇಲ್ಲ ಅಂತ? ಇಲ್ಲ, ಅವರು ತುಂಬಾನೇ ಟ್ಯಾಲೆಂಟೆಡ್ ಆಗಿದ್ದಾರೆ. ಮತ್ತೆ ನಾನು ಹೇಳೋದೇನು ಅಂದ್ರೆ, ಇವತ್ತು ನಮ್ಮ ದೇಶದಲ್ಲಿ ಸುಮಾರು 10ರಿಂದ 12 ಸಿತಾರ್ ಪ್ಲೇಯರ್ಸ್ ಇದ್ದಾರೆ. ಅವರೆಲ್ಲ ತುಂಬಾನೇ ಟ್ಯಾಲೆಂಟೆಡ್. ಖುದಾನ ಕೃಪೆಯಿಂದ ಎಲ್ರೂ ಅವರವರ ಗುರಿ ಮುಟ್ಲಿ. ಅಂಡ್ ಅನುಷ್ಕಾ ಈಸ್ ಒನ್ ಆಫ್ ದೆಮ್. ಇನ್ನೊಬ್ರು ಉಸ್ತಾದ್ ಇದ್ದಾರೆ, ಅವರು ನಿಮ್ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾರೆ. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಸಾಹೇಬ್ರು. ಇದು 23 ಡಿಸೆಂಬರ್ 2004ರಲ್ಲಿ ನಡೆದ ಘಟನೆ, ನೆನಪಿರ್ಬೋದು. ಹೌದು. ಕೋಲ್ಕತ್ತಾದಲ್ಲಿ ರಾತ್ರಿ ನೀವು ಎಲ್ಲರ ಮುಂದೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಸಾಹೇಬ್ರಿಗೆ ನೀವು ಸಿನಾಯಿಲ್ ಅಂತ ಅಂದಿದ್ರಿ, ಹುಚ್ಚ ಅಂತ ಅಂದಿದ್ರಿ. ನೀವು ಪತ್ರಕರ್ತರಿಗೆ ಹೇಳಿದ್ರಿ ಇವರು ಆರೋಗೆಂಟ್ ಅಂತ, ಅವ್ರಿಗೆ ನೀವು ಹೇಳಿದ್ರಿ ಫೆನೆಟಿಕ್ ಅಂತ. ಮೊದಲನೇದಾಗಿ ನಾನು ಮತ್ತೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಸಾಹೇಬ್ರು ಒಬ್ಬ ಮಹಾನ್ ಕಲಾವಿದರು. ಮತ್ತೆ ಬಿಸ್ಮಿಲ್ಲಾ ಖಾನ್ ಜಗತ್ತಿಗೆ ಬರಲ್ಲ. ನನಗವ್ರ ಮೇಲೆ ತುಂಬ ಶ್ರದ್ಧೆ ಇದೆ, ಗೌರವ ಇದೆ. ಆದ್ರೆ ನನಗೆ ಸಮಸ್ಯೆ ಏನು ಅಂದ್ರೆ, ಅದು ನಾವು ಕಲ್ಕತ್ತಾಲ್ಲಿ ರಿಹರ್ಸಲ್ ಮಾಡಿದ್ವಲ್ಲ, ಆಗ ಖಾನ್ ಸಾಬ್ ಸ್ಟೇಜ್ ಮೇಲೆ ಬೇರೆ ಏನೋ ಶುರು ಮಾಡಿದ್ರು. ನಾವು ರಿಹರ್ಸಲಲ್ಲಿ ಏನ್ ನುಡಿಸಿದ್ವೋ ಅದನ್ನ ನುಡಿಸ್ಲಿಲ್ಲ. ಸೊ ಅವ್ರ ಮೂಡು ಬೇರೆ ಏನೋ ಬದಲಾಗಿತ್ತು. ನಾನು ಗಾಬರಿಗೊಂಡಿದ್ದೆ. ನಾನು ಆ ಪೀಸ್ನ ನುಡಿಸ್ದೆ. ಅದಾದ್ಮೇಲೆ ಅವರು ಬೇರೆ ಇನ್ನೊಂದು ಪೀಸ್ನ ಶುರು ಮಾಡಿದ್ರು. ಅದರ ರಿಹರ್ಸಲ್ ಕೂಡ ಆಗಿರ್ಲಿಲ್ಲ. ನನಗಂತೂ ನನಗೆ ತುಂಬ ಸಮಸ್ಯೆ ಆಯಿತು. ಮತ್ತೆ ಖಾನ್ ಸಾಬ್ ಸ್ವಲ್ಪ ಆಡಿಯನ್ಸ್ಗೆ ಏನೋ ಹೇಳ್ತಿದ್ರು, ಮೈಕ್ನವ್ರಿಗೆ ಕೂಡ. ಮತ್ತೆ ನಮ್ಮ ಸೌಂಡ್ ಸಿಸ್ಟಮ್ ವ್ಯವಸ್ಥೆ ಮಾಡಿದ್ರಲ್ಲ, ಅವ್ರಿಗೆ ಕೂಡ ತುಂಬ ಅವಮಾನ ಮಾಡಿದ್ರು. ಅಂದ್ರೆ ವಾತಾವರಣನೇ ಒಂಥರ. ನಾವು ಸ್ಟೇಜ್ ಮೇಲೆ ಏನೂ ಹೇಳಿಲ್ಲ, ಸುಮ್ಮನೆ ಕೂತಿದ್ವಿ ಅಷ್ಟೇ.
ಮತ್ತೆ ಖಾನ್ ಸಾಹೇಬ್ರೆ ಮಾತಾಡ್ತಿದ್ರು. ಒಮ್ಮೆ ಮೈಕಿಂದ ಸಮಸ್ಯೆ ಅಂತಿದ್ರು, ಒಮ್ಮೆ ಲೈಟಿಂದ ಸಮಸ್ಯೆ ಅಂತಿದ್ರು, ಒಮ್ಮೆ ಜನರಿಂದ ಸಮಸ್ಯೆ ಅಂತಿದ್ರು. ಅದೊಂದ್ ರೀತಿ ಬೇರೆ ತರದ್ ವಾತಾವರಣ ನಿರ್ಮಾಣ ಆಗಿತ್ತು ಅಲ್ಲಿ. ಖುದಾನ ಕೃಪೆ, ನಾವು ಅವ್ರಿಗೆ ಶುಭಾಶಯ ಹೇಳಿದ್ವಿ ಹೊಸ ವರ್ಷಕ್ಕೆ. ಅದರ ಜೊತೆಗೆ ನೀವು ಇದನ್ನೂ ಹೇಳಿದ್ರಿ, ಇದರಿಂದ ಗೊತ್ತಾಗತ್ತೆ ಅವರು ಬನಾರಸ್ನ ಯಾವ ಬೀದಿನಲ್ಲಿ ವಾಸಿಸ್ತಾರೆ ಅಂತ. ಇಲ್ಲ, ನಾನು ಅವ್ರನ್ನ ತುಂಬಾ ಗೌರವಿಸ್ತೀನಿ, ಅದೇನೇ ಆದ್ರೂ ಆ ಮೂಮೆಂಟ್ನಲ್ಲಿ ಆಗಿದ್ದು. ಆದ್ರೆ ಬಿಸ್ಮಿಲ್ಲಾ ಖಾನ್ ಸಾಹೇಬ್ರಂತ ಕಲಾವಿದ ಮತ್ತೆ ಹುಟ್ಟು ಬರಲ್ಲ. ಯಾರಿಗ್ ನೀವು ಇಷ್ಟು ಗೌರವ ಕೊಡ್ತೀರೋ, ಯಾರಿಗಿಷ್ಟು ಶ್ರದ್ಧೆ ತೋರಿಸ್ತೀರೋ ಅವ್ರನ್ನ ನೀವು ಸಿನೈಲ್ ಅಂತ ಕರಿತೀರಾ ಅಂತ. ಹೌದು. ಇನ್ನು ನೀವು ಗೌರವ ಕೊಡದೇ ಇರೋರನ್ನ ಏನಂತ ಕರಿತೀರಾ? ಅದು ಆ ಸ್ಥಿತಿಲಿ ತಾಳ್ಮೆ ಕಳ್ಕೊಂಡಾಗ ಆಗಿದ್ದು. ಮತ್ತೆ ಆದ್ರೆ ಜನ ಕೂಡ ತುಂಬಾ ಕೋಪ ಮಾಡ್ಕೊಂಡಿದ್ರು. ಜನ ತುಂಬಾ ಪ್ರೀತಿಯಿಂದ ಸೋಲ್ಡ್ ಔಟ್ ಶೋ ಅದು, 3500 ಜನ ಕುಳ್ತಿದ್ರು. ಅವ್ರು ಬಯಸಿದ್ದು ಅವ್ರಿಗೆ ಸಿಗ್ಲಿಲ್ಲ ಅಂದಾಗ ಕಾರಣ ಏನಿರ್ಬೋದು? ಯಾಕಂದ್ರೆ ಅವರು ನಿಮ್ಮೇಲ್ ಕೋಪ ಮಾಡ್ಕೊಂಡ್ರು. ಇದಾದ ಕೆಲವು ದಿನಗಳ ನಂತರ ಅವರು ವಿಲಾಯತ್ ಖಾನ್ ಸಾಬ್ ಜೊತೆ ಹೋದ್ರು. ಅದೇ ಹಾಲ್ನಲ್ಲಿ ಅವರು 3 ಗಂಟೆ ಕಾನ್ಸರ್ಟ್ ಮಾಡಿದ್ರು ಬಿಸ್ಮಿಲ್ಲಾ ಖಾನ್ ಸಾಹೇಬ್ರ ಜೊತೆ. ಮತ್ತೆ ಇಬ್ರ ಜುಗಲ್ಬಂದಿ ತುಂಬಾ ಚೆನ್ನಾಗಿ ನಡೀತು. ಬಹುಶಃ ಅವ್ರ ಜೊತೆ ತುಂಬಾ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅವ್ರದ್ದು. ನನ್ ಜೊತೆ ನಿಮ್ಮ ಜೊತೆಗಿದ್ದಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತ ಸ್ವಲ್ಪ ಹೇಳಿ. ಅಷ್ಟೇ ಆಗೋಯ್ತು ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಯಾಕಂದ್ರೆ ನಮ್ದು ಮೊದಲನೇ ಆಕಸ್ಮಿಕ ಏನು ಅಂದ್ರೆ 30 ವರ್ಷದ ಹಿಂದೆ ನಮ್ಮನ್ನ ಪಟ್ನಲ್ಲಿ ಯಾರೋ ಕರೆದಿದ್ರು ಜುಗಲ್ಬಂದಿಗೆ. ಮತ್ತೆ ಅಲ್ಲಿ ನಾವು ಎಲ್ಲ ರಿಹರ್ಸಲ್ ಮಾಡಿದ್ವಿ. ಆ ರಾತ್ರಿ ದೊಡ್ಡ ಶಾಮಿಯಾನ, ತುಂಬಾ ಮಳೆ ಸುಂಟ್ರಗಳಿಂದ ಶಾಮಿಯಾನ ಎಲ್ಲ ಬಿದ್ದೋಯ್ತು. ನಂತರ ಬಿಸ್ಮಿಲ್ಲಾ ಖಾನ್ ಸಾಬ್ ಬನಾರಸ್ಸಿಗೆ ಹೋದ್ರು, ನಾನ್ ದೆಹಲಿಗೆ ಬಂದೆ. ನೀವು ಹೀಗೂ ಹೇಳಿದ್ರಿ, ಯಾವ ಭಾರತ ರತ್ನ ಪ್ರಶಸ್ತಿ ಅವ್ರಿಗೆ ಸಿಕ್ಕಿದ್ಯೋ ಅವರು ಡಿಸರ್ವ್ ಮಾಡೋದಿಲ್ಲ ಅಂತ. ಇಲ್ಲ, ನಾನು ಹಾಗೆ ಹೇಳಿಲ್ಲ. ನೋಡಿ, ಆ ಸಮಯದಲ್ಲಿ ಆ ಪರಿಸ್ಥಿತಿಯಲ್ಲಿ ನಾನು ಏನು ಹೇಳಿದ್ನೋ ನನಗೆ ನಿಜವಾಗ್ಲೂ ನೆನಪಿಲ್ಲ ನಾನೇನೇನು ಹೇಳಿದ್ದೆ ಅಂತ. ಆದರೆ ಸತ್ಯ ಏನು ಅಂದರೆ ನಾನು ಅವ್ರನ್ನ ತುಂಬ ಗೌರವಿಸ್ತೀನಿ. ನೀವು ಪ್ರಶ್ನೆ ಕೇಳ್ತೀರಾ? ನೀವು ಕೆಲವೊಬ್ರು ಮಾಡ್ತಿರ್ತಾರೆ, ಅಂದ್ರೆ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಇದೆಯಲ್ಲ, ಅದನ್ನ ಪಾಶ್ಚಾತ್ಯ ಮ್ಯೂಸಿಕ್ ಇದೆಯಲ್ಲ, ವೆಸ್ಟರ್ನ್ ಮ್ಯೂಸಿಕ್, ಅದ್ರ ಜೊತೆ ಮಿಕ್ಸ್ ಮಾಡಿ ಪ್ರಸ್ತುತ ಪಡಿಸ್ತಿರ್ತಾರಲ್ಲ, ಅದ್ರ ಪರವಾಗಿ ನೀವಿದ್ದೀರಾ? ಅವರು ಆ ರೀತಿ ಮಾಡ್ಬೋದಾ? ಹೇಗಾಗಿದೆ ಅಂದರೆ ಅದು ನಾವು ಅದನ್ನು ಫ್ಯೂಷನ್ ಅಂತ ಕರಿತೀವಿ. ನಾನು ಒಮ್ಮೊಮ್ಮೆ ಅದನ್ನು ಮ್ಯೂಸಿಕಲ್ ಫ್ಲರ್ಟೇಷನ್ ಅಂತಲೂ ಹೇಳ್ತೀನಿ. ಚೆನ್ನಾಗಿರುತ್ತೆ, ತುಂಬ ಜನಗಳಿಗೆ ಅವಕಾಶ ಸಿಗುತ್ತೆ, ಮತ್ತೆ ತುಂಬ ಜನರು ಇದರಿಂದ ಎಂಟರ್ಟೈನ್ ಆಗ್ತಾರೆ. ಮತ್ತೆ ಈಗ ಜನರು ಬಳಿ ಹೆಚ್ಚು ಪೇಷನ್ಸ್ ಇಲ್ಲ. ಅದು ಶಾಸ್ತ್ರೀಯ ಸಂಗೀತದ ಆಲಾಪ ಕೇಳೋದಕ್ಕೆ, ಇಲ್ಲ ಜಾಸ್ತಿ ಸ್ಲೋ ಮೂವಿಂಗ್ ಮ್ಯೂಸಿಕ್ ಕೇಳೋದಕ್ಕೆ. ಯಾರ ಹತ್ರ ಸಮಯ ಇರೋದಿಲ್ವೋ ಅವ್ರು ಫ್ಯೂಷನ್ ಕೇಳಲಿ, ಮತ್ತೆ ಯಾರ ಹತ್ರ ಸಮಯ ಇರುತ್ತೋ ಅವರು ಸರೋದ್ ಕೇಳಲಿ, ಸಿತಾರ್ ಕೇಳಲಿ, ಹಾಡುಗಳನ್ನು ಕೇಳಿ. ಇವತ್ತು ಹಿಂದೂಸ್ತಾನದಲ್ಲಿ ಯುವಕರಲ್ಲಿ ಶಾಸ್ತ್ರೀಯ ಸಂಗೀತದ ಬಗ್ಗೆ ಆಸಕ್ತಿ ಬಹಳ ಕಡಿಮೆ ಆಗ್ತಿದೆ. ರಿಮಿಕ್ಸ್ ಕಾಲ, ಇಂಗ್ಲಿಷ್ ಮ್ಯೂಸಿಕ್ ಕಡೆಗೆ ಎಲ್ಲರೂ ಹೆಚ್ಚು ಆಕರ್ಷಿತರಾಗ್ತಿದ್ದಾರೆ. ನಿಮಗ್ ಅನಿಸ್ತಿಲ್ವಾ ನಾವೆಲ್ಲ ನಮ್ ಸಂಸ್ಕೃತಿಯಿಂದ ದೂರ ಆಗ್ತಿದೀವಿ ಅಂತ? ಶಾಸ್ತ್ರೀಯ ಸಂಗೀತಕ್ಕೆ ಇನ್ನೂ ಹೆಚ್ಚು ಪ್ರಶಂಸೆ, ಪ್ರಚಾರ ಸಿಗ್ಬೇಕು. ಎಷ್ಟು ಅಂದ್ರೆ ಈಗ ಸಿಗ್ತಿರೋದಕ್ಕಿಂತ ಜಾಸ್ತಿ. ನಾನು ಹೇಳೋದೇನು ಅಂದ್ರೆ, ಅದು ಒಳ್ಳೆ ಕೇಳೋಗ್ರು ಯಾರು ಅಂದ್ರೆ ಅದು ಎಲ್ಲ ರೀತಿಯ ಸಂಗೀತ ಕೇಳೋರು. ನಾನೇನು ಪ್ರೀಸ್ಟ್ ಅಲ್ಲ. ಅದು ಪ್ರಪಂಚದಲ್ಲಿ ಎಲ್ಲರೂ ಶಾಸ್ತ್ರೀಯ ಸಂಗೀತನ ಕೇಳಿ ಅಂತ ಬಯಸೋಕೆ ಅದು ತುಂಬಾ ಅನ್ಯಾಚುರಲ್ ವಿಷಯ. ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಫೋಕ್ ಮ್ಯೂಸಿಕನ್ನು ಕೇಳಿ, ಫಿಲ್ಮ್ ಮ್ಯೂಸಿಕನ್ನು ಕೇಳಿ, ಪಾಪ್ ಮ್ಯೂಸಿಕ್ನೂ ಆಸ್ವಾದಿಸಿ, ಜೊತೆಗೆ ಕ್ಲಾಸಿಕಲ್ ಮ್ಯೂಸಿಕನ್ನು ಕೇಳಿ. ನೋಡಿ, ಇದು ಎಲ್ಲ ರೀತಿಯ ಸಂಗೀತನ ಕೇಳೋದ್ರಿಂದ ನಿಮ್ಮ ಮೆದುಳಿಗೆ, ನಿಮ್ಮ ಮನಸ್ಸಿಗೆ ಒಂದು ಒಳ್ಳೆ ಅನುಭವ ಸಿಗುತ್ತೆ. ಆಮೇಲೆ ಕಿರ್ಚಾಟ ಅರ್ಚಾಟ ಇದಾವಲ್ಲ, ಅದರಿಂದ ದೂರ ಇರಿ. ಯಾಕಂದ್ರೆ ಈ ಅರ್ಚಾಟದ ಸಂಗೀತ ಇದೆಯಲ್ಲ, ಆ ನಾಯ್ಸ್ ಇದೆಯಲ್ಲ, ಆ ನಾಯ್ಸ್ ಪೊಲ್ಯೂಷನ್ ಇಂದನೇ ಸ್ವಲ್ಪ ಅಪಾಯ ಜಾಸ್ತಿ. ಖಾನ್ ಸಾಬ್, ಇದು ನೋಡಿ MTV ಜನರೇಷನ್ನ ಯುಗ. ಈಗ ಕಾಂಟಾಲಗ ಹೆಚ್ಚಾಗಿ ಕೇಳ್ತಾರೆ ಸರೋದನ್ನ ಬಿಟ್ಟು. ನೀವ್ ಹೇಳಿದ್ ನಿಜಾನೇ. ಮತ್ತೆ ಚಿತ್ರ ವಿಚಿತ್ರವಾದ ಧ್ವನಿಗಳು ಬರ್ತಿರ್ತವೆ. ಜೊತೆಗೆ ನಮ್ಮ ತುಂಬಾ ಚಾನಲ್ಗಳಲ್ಲೂ ಕೂಡ ಅವರ ಈ ಸಿಗ್ನೇಚರ್ ಟ್ಯೂನ್ಸ್ಗಳು ಬರುವಾಗ ಅನ್ಸುತ್ತೆ, ಇದು ನಮ್ಮ ಹಿಂದೂಸ್ತಾನನ ಅಥವಾ ಬೇರೆ ಯಾವ ಸ್ಥಾನ, ಇದು ಯಾವ ಪ್ಲಾನೆಟ್ ಇದು ಗೊತ್ತಾಗಲ್ಲ. ನಾನು ಪ್ರಮುಖವಾಗಿ ಏನು ಹೇಳ್ತೀನಿ ಅಂದರೆ, ಇಂಡಿಯನ್ ಚಾನಲ್ಸ್ಗಳಿದಾವಲ್ಲ, ಇಲ್ಲ ರೇಡಿಯೋಗಳಿದಾವಲ್ಲ, ಅವುಗಳ ಸಿಗ್ನೇಚರ್ ಟ್ಯೂನ್ಸಿಂದ ಗೊತ್ತಾಗಬೇಕು ಇದು ಹಿಂದೂಸ್ತಾನದ್ದು ಅಂತ.